ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ರಂಗೋಲಿ ಹಾಕ್ತಾ ಇದ್ದೀನಿ. ಲಕ್ಷ್ಮೀ ಹೃದಯ ಅಥವಾ ಅಷ್ಟದಳ ಪದ್ಮ ಮತ್ತು ಐಶ್ವರ್ಯ ಅಥವಾ ಕುಬೇರ ಲಕ್ಷ್ಮೀ ಪೂಜೆಯದು ರಂಗೋಲಿಗಳು ಹಾಕ್ತಾ ಇದ್ದೀನಿ. ನಾವಿಲ್ಲಿ ಲಕ್ಷ್ಮೀ ಹೃದಯ ಅಥವಾ ಅಷ್ಟದಳ ಪದ್ಮ ಅನ್ನೋದೊಂದು ರಂಗೋಲಿ ಹಾಕೋಣ. ಲಕ್ಷ್ಮಿ ಕೂಡಿಸ್ಬೇಕಾದ್ರೆ ಇದನ್ನು ಹಾಕಿದ್ರೆ ತುಂಬ ಒಳ್ಳೆಯದು. ಈಗ 9 ಡಾಟ್ಸ್ ಇಟ್ಟಿದ್ದೀನಿ. ಮಧ್ಯದಕ್ಕೆ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ. ಈಗ ಈ ಕಡೆಯಿಂದ ಮತ್ತೆ 4. ಈಗ ಪ್ಲಸ್ ಥರ ಆಗಿದೆ. ಈಗ ಇಂಟು ಮಾರ್ಕ್ ಥರ ಹಾಕೋಬೇಕು. ಈ ಕಡೆಯಿಂದನೂ 4 ಡಾಟ್ಸ್ ಇಟ್ಕೋಬೇಕು. 1 2 3 4. ಅಷ್ಟದಳ ಪದ್ಮ ರೆಡಿಯಾಗಿದೆ. ಇದು ಐಶ್ವರ್ಯ ರಂಗೋಲಿ ಅಂತೇಳಿ. ನಾನಿಲ್ಲಿ ಮಧ್ಯದಲ್ಲಿ 7 ತಗೊಂಡಿದ್ದೀನಿ ಡಾಟ್ಸು. ಆಮೇಲೆ 8 ಇದೆ, ಮತ್ತೆ 7 6 ಮತ್ತೆ 3. ಸೇಮ್ ಇದೇ ಥರ ಈ ಕಡೆ ಸೈಡು ಕೂಡ ಹಾಗೆ. ಮಧ್ಯದಲ್ಲಿ 7 ಬರುತ್ತೆ, ಆಮೇಲೆ 8 ಮತ್ತೆ 7 6 ಲಾಸ್ಟ್ 3 ಬರುತ್ತೆ. ತುಂಬ ಸಿಂಪಲ್ಲು. ಇದು 3 ಡಾಟ್ಸು ಮತ್ತು ಈ 6 ಡಾಟ್ಸ್ ಬಿಟ್ಬಿಟ್ಟು ಈ ಡಾಟ್ಸಿಂದ ಲೈನ್ ಹಾಕ್ಕೊಳ್ಳೋಣ. ಟ್ರ್ಯಾಂಗಲ್ ಆಗುತ್ತೆ ಇದು. ಇಲ್ಲೂ ಕೂಡ 3 ಡಾಟ್ಸು, ಫಸ್ಟ್ ಲೈನು, ಸೆಕೆಂಡ್ ಲೈನ್ ಬಿಟ್ಟು ಥರ್ಡ್ ಲೈನಿಂದ ಲೈನ್ ಹಾಕೊಂಡ್ರೆ ಆಯಿತು. ಸೆಕೆಂಡ್ ಸ್ಟೆಪ್ಸು, ಸೆಕೆಂಡ್ ಲೈನು ಮತ್ತು ಮೇಲ್ಗಡೆಯಿಂದ ಸೆಕೆಂಡ್ ಲೈನು. ಮಿಡಲ್ನ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಐಶ್ವರ್ಯ ರಂಗೋಲಿ ಮೊದಲು ಬಿಟ್ಟಿದ್ದು ಅಷ್ಟದಳ ಪದ್ಮ ಅಥವಾ ಲಕ್ಷ್ಮೀ ಹೃದಯ ಅಂತ ಕರೀತಾರೆ. ಮೊದಲು ಬಿಟ್ಟಿದ್ದು ರಂಗೋಲಿ. ಈ 2 ರಂಗೋಲಿಗಳನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್, ಥ್ಯಾಂಕ್ ಯು.